ನಮಸ್ತೆ ಸರ್, ವೆಲ್ಕಮ್. ಅವರುಂಟು, ಅವರ ಬದಲಾಗಿ ಫ್ಯಾನ್ಸ್ ಉಂಟು. ನೋಡಿ ಎಲ್ಲಿ ನಿಮ್ಮಿಬ್ರಿಗೂ ಮಾತಾಡ್ಬೇಕು, ಒಂದು ನಿಮಿಷ ಮಾತಾಡ್ಕೊಂಡಿದ್ದೀವಿ. ಇಲ್ಲಿ ಬಂದು ಎಲ್ಲ ಹಿರಿಯರಿಗೆ, ಅಣ್ಣ ತಮ್ಮರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ತಾಯಂದಿರಿಗೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ, ಎಸ್ಪೆಷಲಿ ಎಲ್ಲ ನನ್ನ VIPsಗೆ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು. ಹಾಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ನೋಡಿ ಎಷ್ಟೊಂದು ಬೋರ್ಡ್ಸ್, ಫ್ಲಾಗ್ಸ್. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ನಿಮ್ಮೆಲ್ಲ ನೋಡುವಂತ ಅವಕಾಶ ಮಾಡಿಕೊಟ್ಟಿದ್ದು ರಾಜ್ ಇವೆಂಟ್ಸ್ ಅವರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಬಗ್ಗೆ ಒಂದು ಮಾತು ಹೇಳ್ತೀನಿ ಅನ್ನಲ್ಲ, ಇವಾಗ ಅಲ್ಲೇ ಹೇಳ್ಬಿಡ್ತೀನಿ. ನಮಗೆ ಉತ್ತರ ಕರ್ನಾಟಕ ಬಂದಿ ಅಂದ್ರೆ ಭಾರಿ ಇಷ್ಟ. ಅವ್ರುಗಳು ಇಷ್ಟಪಟ್ಟರೆ ಹರಿಸ್ತಾರೆ, ಎದೆಲಿಟ್ಕೊಂಡು ಪೂಜಿಸಿ ಮೆರೆಸ್ತಾರೆ. ದುರಾಂಕಾರ ಮಾಡಿದ್ರೆ ಆಗ ಮಾತ್ರ ಬೀಗ ಗುರುಸ್ತಾರೆ. ಹಂಪಿ ಅಂದಿದ ತಕ್ಷಣ ಫಸ್ಟ್ ನೆನಪಲ್ಲದೆ ನಮ್ಮ ಬಾಸು ಆಂಜನೇಯ. ಬಾಸ್ ಮೀಟ್ ಮಾಡಿದ್ದು ಇಲ್ಲೇ ಅಂಜನಾದ್ರಿ. ಸೊ ನಾನು ಯೂಶಲಿ ಬೆಟ್ಟ ಬರ್ತಾ ಇರ್ತೀನಿ. ಆಕ್ಚುಲಿ ಈ ಸರಿ ಮಾಲೆ ಹಾಕ್ಬೇಕು ಇತ್ತು, ಮಿಸ್ ಆಯ್ತು. ಮುಂದಿನ ವರ್ಷ ಖಂಡಿತ ಹಾಕ್ತೀನಿ ಮಾಲೆನ. ನಿಮ್ಮೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಯಾವ ರೀತಿ ಅದ್ದೂರಿ, ಬಹದ್ದೂರು, ಭರ್ಜರಿ, ಮೊಗರು, ಮಾರ್ಟಿನ್ ಎಲ್ಲ ನೋಡಿದಿರೋ ಅದೇ ರೀತಿ ನೆಕ್ಸ್ಟ್ ಕೇಳಿ ಬರ್ತಾ ಇದೆ. ಏಪ್ರಿಲ್ 30ನೇ ತಾರೀಕು ಬಿಡುಗಡೆ ಆಗ್ತದೆ ಕೇಳಿ. ಕುಟುಂಬ ಸಮೇತ ನೋಡುವಂತ ಚಿತ್ರ. ದಯವಿಟ್ಟು ಎಲ್ಲರೂ ಕೇಳಿ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಸಿನಿಮಾ ಕೂಡ ಬರ್ತಾ ಇದೆ ಸರ್. ಕೇಡಿಯಾಗಿ, ಕ್ರಿಮಿನಲ್ ಆಗಿ ನಮ್ಮ ಮುಂದೆ ತಲೆ ಮೇಲೆ ಬರ್ತಿದ್ರಿ. ನಿಮಗೆ ನಾರ್ತ್ ಕರ್ನಾಟಕ ಡೆಫಿನೆಟ್ಲಿ ಹೊಸದೆಲ್ಲ ಸಾಕಷ್ಟು ಸಿನಿಮಾಗಳನ್ನ ಶೂಟ್ ಮಾಡಿದಿರಿ. ಕ್ರಿಮಿನಲ್ ಒನ್ ಡೈಲಾಗ್ ಇದೆ ಸರ್. ಕ್ರಿಮಿನಲ್ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಕೇಳಿದೆ ಕೇಡಿದು ಡೈಲಾಗ್ ಹೇಳಿ, ಆಮೇಲೆ ಕೇಡಿದು ಜೋಡಿ ಇದಾರ ಅದನ್ನು ಹೇಳ್ಬಿಡಿ. ಕೇಡಿದು ಜೋಡಿ ಇದಾರ ಅದನ್ನು ಹೇಳ್ಬಿಡಿ. ನಾನು ನೋಡಿಬೇಕು ಅಂತ ಈ ಊರಾಗೆ ಮಚ್ ಕಟ್ಟೋರೆಲ್ಲ ಕೆಲಸ ಕೊಟ್ಟವ್ರೆ. ನಾನು ಒಂದ್ಸರಿ ಮಚ್ಚಿಡಿದ್ರೆ ಈ ಊರಾಗೆ ಎಣ ಸುಡೋರೆಲ್ಲ ಬಿಸಿ ಆಗ್ಬಿಡ್ತಾರ. ಹೇಳಿ ಹೇಳಿ. ಬರುತ್ತೆ ನೋಡಿ ಇವಾಗ ಮಜಾ ಏನ್ ಗೊತ್ತಾ? ಇದೇ ಉತ್ತರ ಕರ್ನಾಟಕ ಮಣ್ಣಿಂದು. ಆಕ್ಚುಲಿ ಉತ್ತರ ಕರ್ನಾಟಕ ಇವಾಗ ಮಾಡ್ತಾ ಇರೋದು ಕ್ರಿಮಿನಲ್ ಅಂದ್ರೆ ಒಂಚೂರು ಎಲ್ಲ ಫಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ಹೇಳ್ತಿರೋದಲ್ಲ ಸರ್. ಅದು ಜೋಶ್ ಅಂದ್ರೆ ಸರಿ. ನಾನು ಈ ಸಿನಿಮಾದಲ್ಲಿ ಪ್ರೀತಿಸಿದಂತ ಹುಡುಗಿ ಬಂದು ಅವ್ರ ಹೆಸರು ಬಂದು ಪಾರ್ವತಿ ಅಂತ, ನನ್ನ ಹೆಸರು ಶಿವ ಅಂತ. ಓಕೆನಾ? ಕ್ರಿಮಿನಲ್ ಪಾರ್ವತಿ, ನಾ ಎಂತ ಹುಚ್ಚುಳ ಮಗಾತೀನಿ ಅಂದ್ರೆ ಆದ್ರೆ ನಾನ್ ಮಾತ್ರ ನಿಮ್ ಮೇಲೆ ಜೀವನ ಇಟ್ಟಿರ್ತಾನೆ. ಯಾವತ್ತಿದ್ರು ನೀವು ಕುತ್ತಿಗೆ ತಾಳಿ ಕಟ್ಟ ಕಂಡಲ್ಲ, ನನ್ನ ಹೆಂಡ್ರು ನೀನ. ಗೊತ್ತಾಗ್ತಾನೆ ಈ ಪ್ರೀತಿಲಿ ಏನಾದ್ರೂ ದೊಡ್ಡ ಆತೋ ಆ ಎಲ್ಲವನ್ನೇ ಆಡಿ ನಿನ್ನ ಕೊಂದಾಗ್ತಿರ್ತೀನಿ. ಅವ್ರ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ನೋಡಿ ಖುಷಿ ಆಯ್ತು. ಡ್ಯಾನ್ಸ್ ಆಡಿದ್ವಿ, ಡೈಲಾಗ್ ಆಡಿದ್ವಿ. ಈಗ
ಲವ್ ಯು ಆಲ್. ಹಂಗೆ ಈ ಸಂದರ್ಭದಲ್ಲಿ ಯಾವ್ದು ನೀವು ಇಲ್ಲಿ ಡೈಲಾಗ್ ಹೇಳಿದ್ರೆ ನಾವು ಬಿಡಲ್ಲ. ಯಾವ ಡೈಲಾಗ್ ಬೇಕು? ಅದ್ದೂರಿ ಇರೋ 24 ಗಂಟೆಗೆ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸ್ ಕೆಲಸ ಇದೆಲ್ಲ ಬಿಟ್ಟು ನಿಮಗೆ ನೀವು ಪ್ರೀತಿಸೋಕೆ ಅಂತಾನೆ 4 ಗಂಟೆ ಇಟ್ಟಿರ್ತಾರೆ. ಅವ್ರು ಮಲಗೋದನ್ನ ಅರ್ಧ ಗಂಟೆ ಹೆಚ್ಚಿಕೊಂಡು ಹೋಗಿದ್ರು. ಆದ್ರೆ ನಿಮ್ಗೆ ಅಂತ ಎತ್ತಿರ್ತಾರಲ್ಲ 4 5 ಅದ್ರ 1 ಸೆಕೆಂಡ್ ಹೆಚ್ಚಿಕೊಂಡು ಹೋಗಿಲ್ಲ. ಹೇ ಹುಡುಗರ ಆಟ ಹೆಂಗೆ ರೀ, ಬಾಗ್ಲ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ, ಒಳಗೆ ಇಳಿಬೇಕು. ಯೋಚನೆ ಮಾಡಿ, ಇದು ಬೇಜಾನ್ ಟೈಮ್ ಇದೆ. ನನಗೆ ಅಂದ ಇಲ್ವಾ, ಚಂದ ಇಲ್ವಾ, ಕರೆಕ್ಟ್ ಆಗಿಲ್ವಾ ಅಥವಾ ಕದರಾಗಿಲ್ವಾ, ನೀವು ನೋಡಬೇಕಾ? ಯೋಚನೆ ಮಾಡು. ಏಪ್ರಿಲ್ 30ನೇ ತಾರೀಕು ಕೇಳಿ ನೋಡಿ 100% ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದ್ರೆ ಇದೊಂದು ಫ್ಯಾಮಿಲಿ ಸಬ್ಜೆಕ್ಟು, ತುಂಬಾ ಎಮೋಷನ್ಸ್ ಇರುವಂಥದ್ದು. ಕೇಳಿ ಅಂದ ತಕ್ಷಣ ಫೈಟ್ ಅನ್ಕೊತಾರೆ ಎಲ್ಲರೂ. ಫೈಟ್ಸ್ ಜಾಸ್ತಿ ಇಲ್ಲ, ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಲವ್ ಯು ಬ್ರೋ, ಲವ್ ಯು. ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ನಾನೆಲ್ಲ ಪೊಲೀಸ್ ಇಲಾಖೆಯವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಲೈವ್ ಮ್ಯೂಸಿಷಿಯನ್ಸ್, ಈ ನಡುವೆ ಲೈವ್ ಮ್ಯೂಸಿಷಿಯನ್ಸ್ ನೋಡೋದಕ್ಕಷ್ಟೇ. ಲೈವ್ ಮ್ಯೂಸಿಷಿಯನ್ಸ್ಗೆ ಆರ್ಗನೈಸ್ಡ್ ಆಗಿ ಮಾಡಿರೋರು, ಪ್ರೋಗ್ರಾಮ್ ಮಾಡಿರೋರು, ತುಂಬ ಆರ್ಗನೈಸ್ಡ್ ಆಗಿ ಮಾಡಿದ್ರು. ನಿಮ್ಮನ್ನೆಲ್ಲ ನೋಡಿ ಭಾರಿ ಖುಷಿ ಆಯ್ತ್ರಿ. ಈ ಮಣ್ಣಲ್ಲಿ ಆ ಪವರ್ ಇದೆ. ಇಷ್ಟು ವರ್ಷ ಬರೀ ನೀರ ಕರೆಂಟ್ ಐತಿ ಅನ್ಕೊಂಡಿದ್ದೆ, ಹಪ್ಪಿ ಮಣ್ಣನ್ನು ಕರೆಂಟ್ ಐತಿ ಅಂತ. ಥ್ಯಾಂಕ್ ಯು ಸೊ ಮಚ್. ಎಲ್ರ ಜೊತೆಗೂ ಒಂದ್ಸರಿ ಕಡಕ್ಕಾಗಿ ಜಯ ಆಂಜನೇಯ. ವಿಷಯ ಏನು ಅಂದ್ರೆ, ನಿಮ್ಗಳ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ ನನಗೂ ಆಸೆ. ಎಲ್ಲರೂ ಒಂದ್ಸರಿ ಟಾರ್ಚ್ ಲೈಟ್ ಆನ್ ಮಾಡ್ಬಿಡ್ತೀರಾ? ಇನ್ನೂ ಸಕ್ಕತ್ತಾಗಿರುತ್ತೆ. ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಡ್ರೋನ್, ಅದ್ಭುತವಾದಂತ ಡ್ರೋನ್ ಶೋ ಕಾಯ್ತಾ ಇದೆ. ಅದಕ್ಕೆ ಮುಂಚೆ ಹನುಮನ ನಾಡಿಗೆ ಆಗಮಿಸಿರುವಂತಹ ಹನುಮನ ಭಕ್ತರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮ ಜಿಸಿವ ಹಾಗೆ ಸಿಇಒ ಅವರು ದಯವಿಟ್ಟು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು. ಎಕ್ಸಾಕ್ಟ್ಲಿ 9:30ಗೆ ಡ್ರೋನ್ ಶೋ ಬನ್ನಿ, ಜೋರಾದ ಚಪ್ಪಾಳೆ ಹಾಕಿ. ಇನ್ನೇನು ಕೆಲವೇ ತಿಂಗಳಲ್ಲಿ ನಿಮ್ಮ ಮುಂದೆ ಕೇಳಿಯಾಗಿ ಕ್ರಿಮಿನಲ್ ಆಗಿ ಬರಲಿದ್ದಾರೆ ನಮ್ಮ ಆಕ್ಷನ್ ಗೊತ್ತಲ್ಲ, ಗೆದ್ದಾಗ ಹೊಡೆಯೋದು. ಮಾರಿನ ಗಾಡಿ ಆಡ್ದು ಥ್ಯಾಂಕ್ಸ್.